ಕಣ್ಣೇ ತೊಟ್ಟು ಅಲೇ ಕಣ್ಣು. ಭಾರತೀಯ ಉಪಖಂಡದ ಪಶ್ಚಿಮ ಕರಾವಳಿಯ ತುಳುನಾಡು ಮತ್ತು ಉತ್ತರ ಮಲಬಾರ್ ಪ್ರದೇಶಗಳು ಜಗತ್ತಿನಲ್ಲೇ ಅತ್ಯಂತ ವೈವಿಧ್ಯಮಯ ಮತ್ತು ಗಹನವಾದ ದೈವಾರಾಧನಾ ಸಂಪ್ರದಾಯಗಳನ್ನು ಹೊಂದಿವೆ. ಈ ಸಾಂಸ್ಕೃತಿಕ ಪರಂಪರೆಯಲ್ಲಿ ಶ್ರೀ ವಿಷ್ಣುಮೂರ್ತಿ ಒತ್ತೆಕೋಲ ಅಥವಾ ವಿಷ್ಣುಮೂರ್ತಿ ತೆಯ್ಯಂ ಅತ್ಯಂತ ವಿಶಿಷ್ಟವಾದ ಹಾಗೂ ರೌದ್ರ ರಮಣೀಯವಾದ ಆಚರಣೆಯಾಗಿ ಗೋಚರಿಸುತ್ತದೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಸ್ಥಳೀಯ ಜನಪದ ಕಥಾನಕಗಳಾದ ಪಾಲಂದಾಯಿ ಕಣ್ಣನ್ ಘಟನೆಗಳ ಸಮನ್ವಯವಾಗಿದೆ. ಒತ್ತೆಕೋಲವನ್ನು ಇತರ ದೈವಾರಾಧನೆಗಳಿಗಿಂತ ಭಿನ್ನವಾಗಿಸಿರುವುದು ಅದರ ಆಚರಣಾ ಕ್ರಮಗಳು, ವಿಶೇಷವಾಗಿ ಮೇಲೇರಿ ಅಥವಾ ಕೆಂಡ ಸೇವೆ. ಈ ಆಚರಣೆಯು ಅತ್ಯಂತ ಕಠಿಣವಾದ ಶಿಸ್ತು ಮತ್ತು ಭಕ್ತಿಯನ್ನು ಬಯಸುತ್ತದೆ. ಒತ್ತೆಕೋಲ ಕೊಳ್ಳಿ ಮುಹೂರ್ತದೊಂದಿಗೆ ಆರಂಭವಾಗುತ್ತದೆ. ನಂತರ 5 ಹಲಸಿನ ಮರದ ಕೊಂಬೆಗಳನ್ನು ಕಡಿದು ಮೇಲೇರಿ ಸ್ಥಾಪನೆಗೆ ಜಾಗವನ್ನು ಗುರುತಿಸಲಾಗುತ್ತದೆ. ಹಲಸಿನ ಮರವನ್ನು ಬಳಸುವುದರ ಹಿಂದೆ ಅದರ ಧಾರ್ಮಿಕ ಪವಿತ್ರತೆ ಇದೆ. ಆಮೇಲೆ ಭಕ್ತರು ಹರಕೆಯ ರೂಪದಲ್ಲಿ ಸೌದೆಯನ್ನು ತಂದು ಹಾಕುತ್ತಾರೆ. ಈ ಸೌದೆಯ ರಾಶಿಯು ಕೆಲವು ಕಡೆ 50 ಅಡಿಗಿಂತಲೂ ಎತ್ತರವಾಗಿರುತ್ತದೆ. ವಿಶೇಷವೆಂದರೆ ಕೆಂಡ ಸೇವೆಗೆ ಹಸಿ ಕಟ್ಟಿಗೆಗಳನ್ನು ಬಳಸಲಾಗುತ್ತದೆ. ಒಣ ಕಟ್ಟಿಗೆಗಳು ಬೇಗನೆ ಉರಿದು ಬೂದಿಯಾಗುವುದರಿಂದ ರಾತ್ರಿ ಇಡೀ ಉರಿಯಲು ಮತ್ತು ಬೆಳಗಿನ ಜಾವದಲ್ಲಿ ಕೆಂಡದ ದೊಡ್ಡ ರಾಶಿಯನ್ನು ನಿರ್ಮಿಸಲು ಹಸಿ ಕಟ್ಟಿಗೆಗಳು ಅವಶ್ಯಕ. ಮೂಲತಃ ಇದು ಪಾಲಂದಾಯಿ ಕಣ್ಣನ್ ಎಂಬ ಸ್ಥಳೀಯ ಭಕ್ತನ ದುರಂತ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಕೇರಳದ ನೀಲೇಶ್ವರದ ನಿವಾಸಿಯಾಗಿದ್ದ ಕಣ್ಣನ್ ಎಂಬ ಬಾಲಕನು ಕುರುವಾತ್ ಕುರುಪ್ ಎಂಬ ಜಮೀನ್ದಾರನ ಮಾವಿನ ಮರದಿಂದ ಹಣ್ಣುಗಳನ್ನು ಕಿತ್ತಿದ್ದಕ್ಕಾಗಿ ತೀವ್ರವಾಗಿ ಪೆಟ್ಟು ತಿಂದು ಊರು ಬಿಡಬೇಕಾಯಿತು. ಮಂಗಳೂರಿನ ಜೆಪ್ಪು ಕುಳುಪಾಡಿ ವಿಷ್ಣು ದೇವಾಲಯಗಳಲ್ಲಿ 12 ವರ್ಷಗಳ ಕಾಲ ಆಶ್ರಯ ಪಡೆದ ಕಣ್ಣನ್ ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡೆದನು. ವರ್ಷಗಳ ನಂತರ ತನ್ನ ಊರಿಗೆ ಹಿಂತಿರುಗಿದಾಗ ಸೇಡಿನ ಕಿಚ್ಚಿನಲ್ಲಿದ್ದ ಕುರುವಾತ್ ಕುರುಪ್ ಆತನನ್ನು ಕೊಲ್ಲಿಸಿದನು. ಈ ಘಟನೆಯಿಂದ ಕ್ರುದ್ಧನಾದ ವಿಷ್ಣುವು ಕುರುಪ್ ಕುಟುಂಬವನ್ನು ನಾಶಪಡಿಸಲು ಮುಂದಾದಾಗ ಜ್ಯೋತಿಷಿಗಳ ಸಲಹೆಯಂತೆ ಆ ದೈವಿಕ ಶಕ್ತಿಯನ್ನು ಶಾಂತಗೊಳಿಸಲು ವಿಷ್ಣುಮೂರ್ತಿ ದೈವದ ಆರಾಧನೆ ಪ್ರಾರಂಭವಾಯಿತು. ಈ ಕಥೆಯು ಮೇಲ್ವರ್ಗದ ದಬ್ಬಾಳಿಕೆಯ ವಿರುದ್ಧ ಶೋಷಿತ ವರ್ಗದ ಭಕ್ತನಿಗೆ ಸಿಕ್ಕ ದೈವಿಕ ಬೆಂಬಲವನ್ನು ಎತ್ತಿ ತೋರಿಸುತ್ತದೆ. ಹೀಗಾಗಿ ವಿಷ್ಣುಮೂರ್ತಿ ಒತ್ತೆಕೋಲವು ಕರಾವಳಿಯ ಸಾಮಾಜಿಕ ಹೋರಾಟದ ಸಾಂಸ್ಕೃತಿಕ ಅಭಿವ್ಯಕ್ತಿಯೂ ಹೌದು. ತುಳುನಾಡಿನ ಭೂತಾರಾಧನೆಗಳಲ್ಲಿ ನಲಿಕೆ, ಪಂಬದ ಅಥವಾ ಪರವ ಪಂಗಡದವರು ದೈವದ ವೇಷ ಧರಿಸುತ್ತಾರೆ. ಆದರೆ ವಿಷ್ಣುಮೂರ್ತಿ ಒತ್ತೆಕೋಲದಲ್ಲಿ ವೇಷ ಧರಿಸುವ ಹಕ್ಕು ಮಲಯ ಜನಾಂಗಕ್ಕೆ ಸೇರಿದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಭಾಷೆ.
ಒತ್ತೆಕೋಲ ತುಳುನಾಡಿನಲ್ಲೇ ನಡೆದರೂ ಒತ್ತೆಕೋಲದಲ್ಲಿ ದೈವವು നുಡಿಯುವುದು മലയാളം ഭാഷಯಲ್ಲಿ. മഹാവൈകുണ്ഠമാണല്ലോ അല്ലേ? വന്യോട് ഭഗവാൻ ഏറെ മൊഴിയില്ല. എന്നിരുന്നാലും അറിയാലോ അല്ലേ, കഥകളായ കഥകളോട് കൂടിയിട്ട് നിറഞ്ഞിരിക്കുന്നതായ വിരിഞ്ചോതി സ്വരൂപൻ അല്ലേ? അപ്രകാരമുള്ളതായ അനുഭവത്തെ ഈ കലിയുഗത്തിനത്തും നിലനിന്ന് പോരണമെന്ന് കണ്ടുകരുതി കേട്ട കണ്ണയെ തൊട്ടു അല്ലേ, വാലയെ തൊട്ടു കയ്യെ പിടിച്ചിരിക്കുന്നതായ ഭഗവാൻ. ದೈವವು ಮೂಲತಃ ಮಲಯಾಳಿ ಮೂಲದ್ದಾದ್ದರಿಂದ ಇಂದಿಗೂ ಅದೇ ಭಾಷೆಯ ಸಂಪ್ರದಾಯವನ್ನು ಉಳಿಸಿಕೊಳ್ಳಲಾಗಿದೆ. ಇದು ತುಳುನಾಡು ಮತ್ತು ಕೇರಳದ ನಡುವಿನ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿದೆ. ಮೊದಲು ಹತ್ತಿರದ ದೈವಸ್ಥಾನದಿಂದ ಭಂಡಾರ ಬರುವ ಕ್ರಮ ಇದೆ. ಮೇಲೇರಿಗೆ ಅಗ್ನಿ ಕೊಡುವ ಸಮಯದಲ್ಲಿ ಮಲಯ ಸಮುದಾಯದವರು ತೆಂಗಿನ ಸಿರಿಯಿಂದ ವಿಷ್ಣುಮೂರ್ತಿ ವೇಷಕ್ಕೆ ಬೇಕಾದ ವಿವಿಧ ರಚನೆಗಳನ್ನು ವಿನ್ಯಾಸಗೊಳಿಸುತ್ತಾರೆ. ಒತ್ತೆಕೋಲ ನೋಡಲೆಂದೇ, ಹರಕೆ ನೀಡಲೆಂದೇ ನೂರಾರು ಜನರು ಅಲ್ಲಿಗೆ ಬರುವುದನ್ನು ಕಾಣಬಹುದು. ನಂತರ ವಾದ್ಯಘೋಷಗಳ ನಡುವೆ ಮೇಲೇರಿಗೆ ಬೆಂಕಿ ಕೊಡಲಾಗುತ್ತದೆ. ಇಲ್ಲಿ ಬೆಳ್ಚಪ್ಪಾಡ ಎಂಬ ಸಮುದಾಯದವರು ದೈವ ಮತ್ತು ಭಕ್ತರ ನಡುವಿನ ಸಂವಹನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಬೆಳ್ಚಪ್ಪಾಡರು ಕೋಲಕ್ಕಿಂತ ಮುಂಚಿತವಾಗಿ ವೃತ, ಶುದ್ಧಿ ಮತ್ತು ಉಪವಾಸಗಳನ್ನು ಆಚರಿಸುತ್ತಾರೆ. ಸಾಮಾನ್ಯವಾಗಿ ಬಿಳಿ ಪಂಚೆ ಉಟ್ಟು ಸೊಂಟಕ್ಕೆ ಕೆಂಪು ಬಟ್ಟೆ ಕಟ್ಟಿರುತ್ತಾರೆ. ಕೈಯಲ್ಲಿ ದೈವದ ಕುರುಹಾದ ಕತ್ತಿ ಹಿಡಿದು ದರ್ಶನ ನೀಡುತ್ತಾರೆ. ಒತ್ತೆಕೋಲವು ಬೆಂಕಿ ಅಗ್ನಿ ಜ್ವಾಲೆಯ ನಡುವೆ ನಡೆಯುವ ವಿಶಿಷ್ಟ ಆಚರಣೆಯಾದ್ದರಿಂದ ಬೆಳ್ಚಪ್ಪಾಡರ ಪಾತ್ರ ಇಲ್ಲಿ ಹೆಚ್ಚು ಸವಾಲಿನಿಂದ ಕೂಡಿರುತ್ತದೆ. ಒತ್ತೆಕೋಲದ ಪ್ರಮುಖ ಆಕರ್ಷಣೆಯಾದ ಕೆಂಡ ಹಾಯುವ ಸಂದರ್ಭದಲ್ಲಿ ಬೆಳ್ಚಪ್ಪಾಡರು ದೈವದ ಆವೇಶದಲ್ಲಿ ಕೆಂಡದ ರಾಶಿಯ ಮೇಲೆ ನಡೆಯುತ್ತಾರೆ. ಇದು ಅವರ ಭಕ್ತಿ ಮತ್ತು ದೈವಶಕ್ತಿಯ ಸಂಕೇತವೆಂದು ನಂಬಲಾಗಿದೆ.
ರಾತ್ರಿ ಕುಳಿತೊಟ್ಟಂ, ಕುಳಿಚ್ಚಾಟ ಅಥವಾ ಮೋಂದಿಕೋಲ ವಿಷ್ಣುಮೂರ್ತಿ ದೈವದ ಪೂರ್ವಾರಾಧನೆಯ ಭಾಗ. ತುಳು ದೈವಗಳಿಗೆ ಹೇಗೆ ಎಣ್ಣೆ ಬೂಳ್ಯ ಕೊಡುತ್ತಾರೋ ಹಾಗೆ ಇಲ್ಲೂ ಆ ಕಾರ್ಯ ಹಂಚಿಕೆ ಆದ ವ್ಯಕ್ತಿ ದೈವದ ತೊಟ್ಟಂ ಅಂದರೆ ಸಂಧಿ ಹೇಳುತ್ತಾ ಆತನ ಮೇಲೆ ದೈವ ಆವೇಶವಾಗುವುದು. ಬೆಳಗ್ಗೆ ವಿಷ್ಣುಮೂರ್ತಿ ದೈವದ ವೇಷವನ್ನು ತೆಂಗಿನ ಸಿರಿ ಉಪಯೋಗಿಸಿ ಕಟ್ಟಲಾಗುತ್ತದೆ. ಜೊತೆಗೆ ಈ ಸಮಯದಲ್ಲಿ ಕೆಂಡವನ್ನು ಒಟ್ಟುಗೂಡಿಸಲಾಗುತ್ತದೆ. ಒತ್ತೆಕೋಲದ ಅತ್ಯಂತ ರೋಚಕ ಘಟ್ಟವೆಂದರೆ ದೈವದ ವೇಷಧಾರಿ ಕೆಂಡದ ಮೇಲೆ ಬೀಳುವುದು. ಇದನ್ನು ಅಗ್ನಿ ಪ್ರವೇಶಂ ಎಂದು ಕರೆಯಲಾಗುತ್ತದೆ. ಮೊದಲಿಗೆ ಬೆಳ್ಚಪ್ಪಾಡರು ಉರಿಯುವ ಕೆಂಡದ ರಾಶಿಯನ್ನು ದಾಟುತ್ತಾರೆ. ನಂತರ ದೈವದ ವೇಷಧಾರಿಯು ಓಡುತ್ತಾ ಬಂದು ಕೆಂಡದ ರಾಶಿಯ ಮೇಲೆ ಬೀಳುತ್ತಾನೆ. ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 101 ಬಾರಿ ವಿವಿಧ ಭಂಗಿಗಳಲ್ಲಿ ಕೆಂಡದ ಮೇಲೆ ಬೀಳುವ ಪದ್ಧತಿ ಇದೆ. ಈ ಸಂದರ್ಭದಲ್ಲಿ ದೈವದ ಪಾತ್ರಧಾರಿ ಕೆಂಡದೊಳಗೆ ಹೋಗುತ್ತಿದ್ದಂತೆ ಇಬ್ಬರು ಸಹಾಯಕರು ಸೊಂಟಕ್ಕೆ ಕಟ್ಟಿದ ತೆಂಗಿನ ಗರಿಯ ಹಗ್ಗದ ಮೂಲಕ ಹೊರಕ್ಕೆಳೆಯುತ್ತಾರೆ. ಈ ಆಚರಣೆಯು ಭಕ್ತರಲ್ಲಿ ರೋಮಾಂಚನವನ್ನು ಉಂಟು ಮಾಡುವುದಲ್ಲದೆ
ದೈವಿಕ ಶಕ್ತಿಯು ಅಗ್ನಿಯನ್ನು ಮೀರಿಸಬಲ್ಲದು ಎಂಬ ನಂಬಿಕೆಯನ್ನು ದೃಢಪಡಿಸುತ್ತದೆ. അല്ലെ ഇപ്പോഴത്തെങ്കിൽ കടലാട്ടം സൃഷ്ടമാക്കിയിരിക്കുന്നതായ അനുഭവമാണ്. മഹാവൈകുണ്ഠ സാക്ഷിയുടേതായ മഹാവൈകുണ്ഠമാണല്ലോ അല്ലേ. വന്യോട് ഭഗവാൻ ഏറെ മൊഴിയില്ല, എന്നിരുന്നാലും അറിയാലോ അല്ലേ, കഥകളോട് കൂടിയിട്ട് നിറഞ്ഞിരിക്കുന്നതായ വിരിഞ്ചോതി സ്വരൂപൻ അല്ലേ. അപ്രകാരമുള്ളതായ അനുഭവത്തെ ഈ കലിയുഗത്തിനത്തും നിലനിന്ന് പോരണമെന്ന് കണ്ടുകരുതി കേട്ട. കണ്ണയെ തൊട്ടു അല്ലേ, വാലയെ തൊട്ടു കയ്യെ പിടിച്ചിരിക്കുന്നതായ ഭഗവാൻ അല്ലേ, കോലം വാഴുന്നതായ ഭുവന്റെ സാക്ഷിയാക്കിയേട്ട ഉപനിരത്തിരിക്കുന്നതായ വിശ്വരൂപമാണിത്. അറിയാലോ അല്ലേ. ആ മഹാവൈകുണ്ഠത്തിൻ്റെതായ മഹാമുഹൂർത്തം വന്യോട് ചേർന്നിരിക്കുന്നതായ പ്രദേവത വന്യയിൽ ആറാടിയിരിക്കുന്നതായ അനുഭവം തന്നെയാണല്ലോ. ചൊല്ലാം അല്ലേ, വന്യയുടേതായിരിക്കുന്നതായ ആ പന്താട്ടം ഒന്ന് പൂർത്തീകരിക്കണമല്ലോ അല്ലേ. ഭഗവാൻ ഒരു പന്തി അടിക്കട്ടെ, ശേഷം ചൊല്ലാം. ഭയപ്പാടുമില്ലോ അല്ലേ, ഭയം തന്നിരിക്കുന്നതായ അനുഭവമല്ല, അഭയത്തെ നൽകിയിരിക്കുന്നതായ വൈകുണ്ഠ സാക്ഷി ഒരു പന്തി അടിച്ചതിന് ശേഷം ചൊല്ലാം. നമുക്ക് പരീക്ഷണമല്ല.